ಸ್ವಾಮಿ, ಅವಳಿಂದ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಅವಳು ಬಂದ್ರೆ ಮನೆಗೆ ಸೇರಿಸ್ಬೇಡಿ. ಆಯ್ತಾಯ್ತು ತಡ್ಕೋ, ಯಾಕೆ ಮಾಡ್ಕೊಂತೀಯ? ಬರ್ಲಿ, ಬಂದ್ಮೇಲೆ ಮಾತಾಡೋಣ. ನಿಂತ್ಕೋ. ಒಳಗ್ ಕಾಲಿಟ್ರೆ ಸಾಯಿಸ್ಬಿಡ್ತೀನಿ. ರಾತ್ರಿ ನನ್ನನ್ನು ಒಂಟಿಯಾಗಿಬಿಟ್ಟು ಯಾವನ ಜೊತೆಗೂ ಓಡ್ ಹೋದವಳು ನೀನು. ಗಂಡನಿಗೆ ದ್ರೋಹ ಮಾಡಿದ ಪಾಪಿಷ್ಟೆ ನೀನು. ಮತ್ತಾಕೆ ಬಂದೆ? ತೊಲಗಾಚೆ. ನಾನು ಏನು ತಪ್ಪು ಮಾಡಿಲ್ಲ. ನಾನು ಏನೇ ಮಾಡಿದ್ರು ಅದು ನಿಮ್ಗೋಸ್ಕರ, ನಿಮ್ ಒಳ್ಳೇದಕ್ಕೋಸ್ಕರ. ಕೈ ಹಿಡಿದ ಗಂಡ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವಾಗ ಬೇರೆಯವ್ರ ಜೊತೆ ಹೋಗೋದು ಸಂಸ್ಕಾರನಾ? ಸತಿ ಸಾವಿತ್ರಿ ಹುಟ್ಟಿದ ನಾಡಿದು. ಗಂಡನಿಗೆ ದೃಷ್ಟಿ ಇಲ್ಲ ಅಂತ ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕಿದ ಗಾಂಧಾರಿ ಸಂಸ್ಕೃತಿ ನಮ್ದು. ಆದ್ರೆ ನೀನು ಹೆಣ್ಣು ಕೊಳಂಕಿಯ ಕಲಂಕ. ಸತ್ಯ ಗೊತ್ತಿಲ್ಲದೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ನಾನ್ ಹೋಗಿದ್ದು ನನ್ಗೊಬ್ಬ ಗಂಡ್ಸ್ಬೇಕು ಅಂತಲ್ಲ, ನನ್ ಗಂಡನ್ನ ಉಳಿಸ್ಕೋಬೇಕು ಅಂತ. ಗಂಡನ ಉಳಿಸ್ಕೋಬೇಕಂತ ಇನ್ನೊಬ್ಬನ ಜೊತೆ ಇದ್ದು ಬಂದವಳು ನೀನು ಪತಿವ್ರತೆನಾ? ನೋಡಿ, ನಾನ್ ಪತಿವ್ರತೆ ಅಂತ ಊರಿಗೆಲ್ಲ ಡಂಗುರ ಸಾರ್ಕೊಂಡ್ ಬರ್ಬೇಕಾಗಿಲ್ಲ. ನನ್ ಆತ್ಮಸಾಕ್ಷಿ ಗೊತ್ತಿದ್ರೆ ಸಾಕು. ಕರ್ಕೊಂಡೋದನ್ ಕೈ ಕೊಟ್ಟಿರ್ಬೇಕು. ಅದಕ್ಕೆ ಈಗ ಹಳೆ ಗಂಡನ್ ಪಾದವೇಗತಿ ಅಂತ ಬಂದು ನಾಟಕ ಆಡ್ತಿದ್ಯಾ? ತಗೊಳ್ಳಿ, ಔಷಧಿ ಕುಡೀರಿ. ನಂಗೆ ಬೇಡ. ನೀನು ಕೊಡ್ತಿರೋದು ಅದು ಔಷಧಿ ಅಲ್ಲ, ವಿಷ. ನನ್ನ ಕೊಂದು ಅವನ ಜೊತೆ ಓಡ್ ಹೋಗ್ಬೇಕು ಅಂತ ಸಂಚು ಮಾಡಿದ್ಯಾ? ಯಾಕ್ರಿ ಹೆಂಗ್ ಮಾತಾಡ್ತೀರಾ? ನಿಮ್ ಬಿಟ್ಟು ಓಡೋಗ್ಬೇಕು ಅಂತಿದ್ದಿದ್ರೆ ನಾನ್ ಯಾಕ್ರಿ ವಾಪಸ್ ಬರ್ತಾ ಇದ್ದೆ? ನೀವೇ ನನ್ ಜೀವನ ಅಂತ ನಂಬ್ಕೊಂಡ್ ಬಂದವಳು ನಾನು. ಅನುಮಾನ ಪಡ್ದೆ. ದಯವಿಟ್ಟು ಔಷಧಿ ಕುಡೀರಿ. ನಂಗೆ ಬೇಡ.